ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಮಿನಿ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನನ್ನ ಮಗಳು ಸಖತ್ತಾಗಿ ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋ ರೀಸನ್ ಏನು ಅಂತಂದರೆ, ಇವತ್ತು RCB ಫೈನಲ್ ಮ್ಯಾಚ್ ಇರೋದ್ರಿಂದ ತುಪ್ಪದ ದೀಪ ಹಚ್ಚಿ RCBನೇ ವಿನ್ ಆಗಲಿ ಅಂತ ಕೇಳ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನಾವು ಹೋಗ್ತಿರೋ ಟೆಂಪಲ್ಲು ಶ್ರೀ ಬನಶಂಕರಿ ಟೆಂಪಲ್. ಸೊ ಲೆಟ್ಸ್ ಫಾಲೋ ಗೈಸ್. ನಾವು ಬಸ್ ಸ್ಟಾಪ್ ಬರೋಕ್ಕೂ ಮುಂಚೆನೇ ನನ್ನ ತಮ್ಮ ಬಸ್ ಸ್ಟಾಪಲ್ಲಿ ಕಾಯ್ಕೊಂಡು ಕೂತಿದ್ದ. 10 ಮಿನಿಟ್ಸ್ ಆಯ್ತಂತೆ ಅವನು ಬಂದು. ಸೊ ಇವಾಗ ನಾನು ಮತ್ತು ನನ್ನ ತಮ್ಮ, ನಮ್ಮ ಪಾಪು 3 ಜನನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಇಲ್ಲಿನ ವಿಶೇಷತೆ ಏನು ಅಂತ ಹೇಳೋದಾದರೆ, ಬನಶಂಕರಿ ಟೆಂಪಲಲ್ಲಿ ನಾವು ಏನೇ ಮನಸಾರ ಕೇಳ್ಕೊಂಡ್ರೂ ಅದನ್ನು ನೆರವೇರಿಸ್ಕೊಡ್ತಾಳೆ ಈ ತಾಯಿ. ನಾನು ನನಗೆ ಹೆಣ್ಮಗುನೇ ಆಗಲಿ ಅಂತ ಕೇಳಿಕೊಂಡು ಹರಕೆ ಹೊತ್ತಿದೆ. ನಾನು ಹರಕೆ ಹೊತ್ತು ಕೇಳ್ಕೊಂಡಾಗೆ ನನಗೆ ಹೆಣ್ಮಗುನೇ ಕೊಟ್ಟಿದ್ದಾಳೆ ಈ ತಾಯಿ ಬನಶಂಕರಮ್ಮ. ನಾನು ಈ ದೇವ್ರನ್ನ ತುಂಬಾ ನಂಬ್ತೀನಿ. ಇವತ್ತು ಕೂಡ RCBನೇ ವಿನ್ ಆಗಲಿ ಅಂತ ಹೇಳಿ ನಿಂಬೆಹಣ್ಣು ತುಪ್ಪದ ದೀಪ ಹಚ್ಚೋಗೋಕ್ಕೆ ಅಂತ ಬಂದಿದ್ದೀವಿ. ತಾಯಿ ಬನಶಂಕರಮ್ಮ ಈ ಸಲ RCBನೇ ಕಪ್ ಗೆಲ್ಲೋ ಹಾಗೆ ಮಾಡು. ದೀಪ ಹಚ್ಚಿ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ದೀಪ ಎಲ್ಲ ಅಲ್ಲೇ ಇಟ್ಟು ಆಚೆ ಬಂದ ತಕ್ಷಣ ನೇರಳೆ ಹಣ್ಣು ಇಟ್ಟಿದ್ರು. ಸೊ ನೇರಳೆ ಹಣ್ಣು ತೊಗೊಳ್ಳೋದ ಅಂತ ಹೇಳಿ ನನ್ನ ತಮ್ಮಂಗೊಂದು ನನಗೊಂದು ನೇರಳೆ ಹಣ್ಣು ತೊಗೊಂಡ್ವಿ. ಅದಾದಮೇಲೆ ನನ್ನ ತಮ್ಮ ಏನೋ ಕೈಗೆ ದಾರ ಬೇಕು ಅಂತ ಹೇಳಿ ಅಲ್ಲೇ ಸೈಡಲ್ಲಿ ರೋಡ್ ಸೈಡಲ್ಲಿ ಇಟ್ಟಿರ್ತಾರೆ ದೇವ್ರದ್ದು, ಆ ದಾರ ತೊಗೊಂಡ. ನನ್ನ ಮಗಳು ಆಟ ಸಾಮಾನು ನೋಡ್ಬಿಟ್ಟು ಈ ಒರಿಜಿನಲ್ ಫ್ಯಾನ್ ಕೇಳಿದ್ಲು, ಫ್ಯಾನ್ ತೊಗೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರಾ, ಸೊ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಥ್ಯಾಂಕ್ ಯು.